ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇತ್ತೀಚೆಗೆ ಅಸ್ತಿತ್ವಕ್ಕೆ ಬಂದ ತೆಂಗಿನ ಬೆಳೆ ಬೆಳೆಯುವ ರೈತರಿಗಾಗಿ ಹುಟ್ಟಿಕೊಂಡ ಮೊದಲ ಸಂಸ್ಥೆಯೊಂದು ಇದೀಗ ಮಹತ್ತರವಾದ ಒಂದು ಕಾರ್ಯವನ್ನ ಮಾಡಿದೆ. ತೆಂಗು ಬೆಳೆಯುವ ರೈತರಿಗೆ ಹಾಗೂ ತೆಂಗಿನ ಮರ ಹತ್ತಿ ತೆಂಗಿನಕಾಯಿ ಕೀಳುವ ಕಾರ್ಮಿಕ ವರ್ಗದವರಿಗೂ ವಿಶೇಷ ಯೋಜನೆ ರೂಪಿಸಿಕೊಂಡಿರುವ ಜಿಲ್ಲೆಯ ಮೊದಲ ಸಂಸ್ಥೆ ಇದಾಗಿದ್ದು, ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಸಜಿಪ ನಡು ಗ್ರಾಮದ ಕೊಂಕಣ ತೋಟ ಎಂಬಲ್ಲಿಯ ಚಂದಪ್ಪ ಪೂಜಾರಿ ಎಂಬುವರು ಸುಮಾರು 28 ವರ್ಷಗಳಿಂದ ತೆಂಗಿನಕಾಯಿ ಕೀಳುವ ಕೆಲಸವನ್ನ ಮಾಡಿಕೊಂಡಿದ್ರು. ಸುಮಾರು 1 ತಿಂಗಳ ಹಿಂದೆ ತನ್ನ ಮನೆಯ ಪಕ್ಕದಲ್ಲಿ ಕಾಯಿ ಕೀಳುವ ಸಂದರ್ಭದಲ್ಲಿ ಆಯತಪ್ಪಿ ತೆಂಗಿನ ಮರದಿಂದ 30 ಅಡಿ ಎತ್ತರದಿಂದ ಕೆಳಗೆ ಬಿದ್ದು ಬೆನ್ನು ಮೂಳೆ ಮುರಿತಕ್ಕೆ ಒಳಗಾಗಿ ಅವರ ಬಡ ಕುಟುಂಬ ಆರ್ಥಿಕ ಸಂಕಷ್ಟದಲ್ಲಿದ್ರು. ಸಾಯಗೊಂದು ಏರ್ಲ ಬೈಚಿರು ಅಂಚೆ ನಿಖಿಲಿತ ಸಾಯ ಬೈದರೆ ನಿಖಿಲಿ ದಿಕ್ಕು ಸರಿ ಪುನಃ ಜೋಕ್ಲೆ ವಿದ್ಯಾಭ್ಯಾಸ ಕೊಡದು ಬೇರೆ ಇಂಚ ಜತ್ನಾವಲು ಆತಿರು ಬೆನ್ಪುನಗ್ಲೆ ಇರಲಿ ಜಾರಿ ಬೆಂದದ ಎಂಕ್ಲೆ ಸಾಂಕೊನಿ ಜೋಕ್ಲೆಲ್ಲ ಎಂಕ್ಲೆಲ್ಲ ಇಲ್ಲದ ಖರ್ಚು ಪೂರ ಆರೆ ತೂಕ ಎಂಗ್ಲು ಮಸ್ತ್ ಬಡ ಪತ್ತಿದಾಗ್ತದೆ ಎಂಗಲ್ದ ದಾಲ ಇನ್ಸುರು ಒಂದು ದಾಲ ಇಚ್ಚಿ ಎಂಗ್ಲು ಬೆಂದ ತಿನ್ಪುನಕ್ಲೆ. ದಕ್ಷಿಣ ಕನ್ನಡ ಜಿಲ್ಲೆಯ ತೆಂಗು ರೈತ ಸಂಸ್ಥೆಯ ಸಿಬ್ಬಂದಿಗಳು ನೋಂದಣಿ ಮಾಡಲು ಭೇಟಿ ಕೊಟ್ಟ ಸಂದರ್ಭದಲ್ಲಿ ಅವರ ಮನೆಯ ಪರಿಸ್ಥಿತಿಯನ್ನ ಸಂಸ್ಥೆಗೆ ತಿಳಿಸಿದ್ರು. ಇದನ್ನ ಮನಗಂಡ ಸಂಸ್ಥೆಯ ಆಡಳಿತ ಮಂಡಳಿ ಮನೆಗೆ ಭೇಟಿ ಕೊಟ್ಟು ತುರ್ತು ಚಿಕಿತ್ಸೆಗಾಗಿ 10,000 ರೂಪಾಯಿ ಚೆಕ್ ಅನ್ನ ನೀಡಿದ್ದಾರೆ. ಇವರು ತೆಂಗಿನ ಮರಕ್ಕೆ 28 ವರ್ಷದಿಂದ ಹತ್ತಾ ಇದ್ದಾರೆ. ಯಾವುದೇ ಫೆಸಿಲಿಟಿ ಇಲ್ಲ, ಯಾವುದೇ ಇನ್ಸೂರೆನ್ಸ್ ಇರ್ತಿರಲಿಲ್ಲ. ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲಾ ತೆಂಗು ರೈತ ಉತ್ಪಾದಕ ಸಂಸ್ಥೆಯಿಂದ ಇವರಿಗೆ ಒಂದು ಸಣ್ಣ ಪ್ರಮಾಣದ ಸಹಾಯವನ್ನು ಮಾಡುತ್ತಿದ್ದೇವೆ. ಇದು ಮೊದಲ ಬಾರಿಗೆ ದಕ್ಷಿಣ ಜಿಲ್ಲೆಯಲ್ಲಿ ನಡೆಯುವಂಥ ಒಂದು ನಮ್ಮ ಕಾರ್ಯ. ತುಂಬ ಬಡವರಾದ ಕಾರಣ ಇವರಿಗೆ ನಾವು ಸಂಸ್ಥೆಯಿಂದ ಸ್ವಲ್ಪ ಸಹಾಯವನ್ನು ಮಾಡ್ತಿದ್ದೇವೆ. ಹಾಗಾಗಿ ಸರ್ಕಾರದ ಯಾವ ಸಂಸ್ಥೆ ಸಹಾಯ ಸಿಗದೆ ಅವರಿಗೂ ನಾವು ಒಂದು ರೀತಿಯಲ್ಲಿ ಹೆಲ್ಪನ್ನು ಕೂಡ ಮಾಡೋದು ನಾವು ಬದ್ಧರಾಗಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ರೀತಿಯ ತೆಂಗು ಮರ ಹತ್ತುವ ಹಾಗೂ ಅಡಿಕೆ ಮರ ಹತ್ತುವಂಥ ಒಂದು ಅಭ್ಯರ್ಥಿಗಳಿದ್ದರೆ ಏನಾದರೂ ಅವರಿಗೆ ವಿಶೇಷ ರೀತಿಯಲ್ಲಿ ಅನುದಾನ ಕೂಡ ನಮ್ಮ ಸಂಸ್ಥೆಯಿಂದ ನೇರವಾಗಿ ನಾವು ಮಾಡುವಂಥ ಒಂದು ಬೃಹತ್ತಾದ ಯೋಜನೆಯನ್ನು ಕೂಡ ಇಟ್ಟುಕೊಂಡಿದ್ದೇವೆ. ನೆಕ್ಸ್ಟ್ ಇವರಿಗೆ ನಮ್ಮ ಸಂಸ್ಥೆಯಿಂದ ಯಾವ ರೀತಿ ಆಗ್ತಿದ್ರೆ ಇವರಿಗೆ ಒಂದು ಉದ್ಯೋಗಾವಕಾಶ ಕೂಡ ಸಂಸ್ಥೆಯಿಂದ ನಾವು ನೇರವಾಗಿ ಯಾವುದೇ ಪರೀಕ್ಷೆ ಇಲ್ಲ ಒಂದು ಉದ್ಯೋಗವನ್ನು ಕೂಡ ಕಂಪನಿ ಮುಖಾಂತರ ನಾವು ಸಂಸ್ಥೆ ಮುಖಾಂತರ ನೀಡಲು ನಾವು ಈಗಾಗಲೇ ಘೋಷಿಸುತ್ತಿದ್ದೇವೆ. ಈ ಬಡ ಕುಟುಂಬ ತೀವ್ರ ಆರ್ಥಿಕ ಸಂಕಷ್ಟದಲ್ಲಿದ್ದು ಚಿಕಿತ್ಸೆಯ ವೆಚ್ಚ ಭರಿಸಲು ದಾನಿಗಳು ಸಹಕರಿಸಬೇಕಾಗಿ ವಿನಂತಿಸಲಾಗಿದೆ.